ಅಷ್ಟೋ ಶನಿಷ್ಕ ಜ್ಯೋತಿಷ್ಯ ಕಾರ್ಯಕ್ರಮದಿಂದ ಎಲ್ಲ ನನ್ನ ಕನ್ನಡಿತ ಜನತೆಗೆ ವಂದನೆಗಳು. ಇವತ್ತು ನಾನು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಇಷ್ಟಪಡ್ತೀನಿ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರೆಲ್ಲ ಕಟೀಲು ದುರ್ಗಾ ಪರಮೇಶ್ವರಿಯನ್ನು ಇಷ್ಟಪಡ್ತೀರಾ, ಪ್ಲೀಸ್ ಕಮೆಂಟಲ್ಲಿ ಶ್ರೀ ಕಟೀಲೇಶ್ವರಿ ಅಂತ ಕಮೆಂಟ್ಸ್ ಮಾಡಿ. ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಂದರ ಸ್ಥಳವಾದ ಕಟೀಲು ನದಿಯ ಮಧ್ಯದಲ್ಲಿ ವಾಸಿಸುತ್ತಿರುವ ದುರ್ಗಾ ಪರಮೇಶ್ವರಿ ದೇವಿ ಅತ್ಯಂತ ಪ್ರಸಿದ್ಧ. ಕಟೀಲು ದೇವಾಲಯವು ಕೇವಲ ಭಕ್ತಿಯ ಸ್ಥಳವಲ್ಲ, ಇದು ಒಂದು ಅದ್ಭುತ ದೈವಿಕ ಕಥೆಯ ನೆನಪು ಕೂಡ. ಪೌರಾಣಿಕ ಕಾಲದಲ್ಲಿ ಅರಸಾಸುರ ಎಂಬ ರಾಕ್ಷಸನು ತೀವ್ರ ತಪಸ್ಸು ಮಾಡಿ ದೇವರ ಆಶೀರ್ವಾದ ಪಡೆದನು. ಆ ವರದಿಂದ ಅವನಿಗೆ ದೇವತೆಗಳು ಅಥವಾ ದೇವರುಗಳು ಅವನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ಅವನು ಆ ವರವನ್ನು ದುರುಪಯೋಗಪಡಿಸಿಕೊಂಡು ಜನರನ್ನು ಮತ್ತು ಋಷಿಗಳನ್ನು ಹಿಂಸಿಸಲು ಪ್ರಾರಂಭಿಸಿದ. ಭೂಮಿಯ ಮೇಲೆ ಧರ್ಮ ನಾಶವಾಗುತ್ತಿದ್ದಂತೆ ದೇವತೆಗಳು ಪರಮೇಶ್ವರನಿಗೆ ಪ್ರಾರ್ಥನೆ ಮಾಡಿದರು. ಆಗ ದುರ್ಗಾ ಪರಮೇಶ್ವರಿ ದುರ್ಗಾದೇವಿಯಾಗಿ ಅರಣಾಸುರನ ಸಂಹಾರಕ್ಕೆ ಅವತರಿಸಿದಳು. ದುರ್ಗಾದೇವಿ ಅರಣಾಸುರನ ವಿರುದ್ಧ ಭೀಕರ ಯುದ್ಧ ಮಾಡಿದಳು. ರಾಕ್ಷಸನು ದೇವಿಯನ್ನು ನಾಶ ಮಾಡಲು ನಾನಾ ರೂಪದಲ್ಲಿ ಬಂದರೂ ದೇವಿ ಅವನನ್ನು ಕೊನೆಗೂ ಸಂಹರಿಸಿದಳು. ಈ ಯುದ್ಧ ನಡೆದ ಸ್ಥಳವೇ ಕಟೀಲು, ಅಂದರೆ ನದಿಯ ಕಟ್ಟೆಯ ಮಧ್ಯೆ ಇರುವ ತೀರ್ಥ ಸ್ಥಾನ. ಯುದ್ಧದ ನಂತರ ದೇವಿ ನದಿಯ ಮಧ್ಯದಲ್ಲಿ ವಿಶ್ರಾಂತಿ ಪಡೆದಳು. ಭೂಮಿ ಮತ್ತು ನೀರು ಶುದ್ಧವಾಗಿಸಲು ಆ ಸ್ಥಳವನ್ನು ಆಯ್ದುಕೊಂಡಳು. ಆದ್ದರಿಂದ ದೇವಾಲಯವನ್ನು ನದಿಯ ಮಧ್ಯದಲ್ಲಿ ನಿರ್ಮಿಸಲಾಯಿತು. ಇದೇ ಕಾರಣದಿಂದ ಈ ಸ್ಥಳಕ್ಕೆ ಕಟೀಲು ಎಂಬ ಹೆಸರು ಬಂತು. ಕಟ್ಟೆ ಪ್ಲಸ್ ಇಲು ಅಂದರೆ ಕಟ್ಟೆಯ, ನದಿಯ ಕಟ್ಟೆಯೊಳಗೆ ಇರುವ ತಾಣ. ಆಶೀರ್ವಾದದಿಂದ ದುರ್ಗಾ ಪರಮೇಶ್ವರಿಯ ದೇವರ ಆಶೀರ್ವಾದದಿಂದ ದುರ್ಗಾ ಪರಮೇಶ್ವರಿ ದೇವಿ ಕಟೀಲು ಪ್ರದೇಶವನ್ನು ಸದಾ ರಕ್ಷಿಸುತ್ತಾಳೆ ಎಂದು ಭಕ್ತರ ನಂಬಿಕೆ. ಇಲ್ಲಿ ಪ್ರತಿ ವರ್ಷ ನಡೆಯುವ ಯಕ್ಷಗಾನ ಸೇವೆ ದೇವಿಯ ಆರಾಧನೆಯ ಪ್ರಮುಖ ಅಂಗವಾಗಿದೆ. ಭಕ್ತರು ಯಾವುದೇ ಕಷ್ಟದಲ್ಲಿದ್ದರೂ ದೇವಿಯ ಆಶೀರ್ವಾದದಿಂದ ಶಾಂತಿ ಮತ್ತು ಸಮೃದ್ಧಿಯಿಂದ ಪಡೆಯುತ್ತಾರೆ. ಕಟೀಲು ದೇವಿಯನ್ನು ನಂಬಿ ಪ್ರಾರ್ಥನೆ ಮಾಡಿದರೆ ಕುಟುಂಬದ ಏಕತೆ, ಮನಸ್ಸಿನ ಶಾಂತಿ ಮತ್ತು ಜೀವನದಲ್ಲಿ ಯಶಸ್ಸು ದೊರಕುವುದು ಎಂಬ ಭಕ್ತರ ಹೇಳಿಕೆ. ಇದು ಸತ್ಯ. ನಂದಿನಿಯ ಶಾಪ ವಿಮೋಚನವಾಯಿತು. ನಂದಿನಿಯ ಕಟಿ, ಸೊಂಟ, ನಡುಭಾಗದಲ್ಲಿರುವ ಇಳೆ ಭೂಮಿಯಲ್ಲಿ ದೇವಿಯು ಉದ್ಭವಿಸಿದ ಕಾರಣ ಆ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು. ಪುಷ್ಪಾಲಂಕಾರ ಪೂಜೆ ಎಂದರೆ ದೇವರಿಗೆ ಇಷ್ಟ ಎನ್ನುವುದು ಭಕ್ತರ ನಂಬಿಕೆ. ಮಲ್ಲಿಗೆ ಹೂ ದೇವರಿಗೆ ಪ್ರಿಯವಂತೆ, ಆದರೆ ಸಂಪಿಗೆ ಹೂವನ್ನು ಇಲ್ಲಿ ದೇವರಿಗೆ ಅರ್ಪಿಸಲಾಗುವುದಿಲ್ಲ. ಪಟ್ಟೆ ಸೀರೆ ದೇವಿಗೆ ಏನಾದರೂ ಕೂರಿಸಿಕೊಂಡು ಪಟ್ಟೆ ಸೀರೆಯ ಹರಕೆ ನೀಡಿದರೆ ಆ ದೇವಿ ಕೋರಿಕೆಯನ್ನು ಈಡೇರಿಸುತ್ತಾಳೆ ಎನ್ನುವುದು ಭಕ್ತರ ನಂಬಿಕೆ. ಹಾಗಾಗಿ ಇಲ್ಲಿ ಪ್ರತಿದಿನ ಸಾಕಷ್ಟು ಪಟ್ಟೆ ಸೀರೆಗಳು ಕಾಣಸಿಗುತ್ತವೆ. ದುರ್ಗಾ ಪರಮೇಶ್ವರಿಯ ಜೊತೆಗೆ ಪರಿವಾರ ದೇವತೆಗೂ ಪೂಜೆ ನಡೆಯುತ್ತದೆ. ನವರಾತ್ರಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ ವಾರ್ಷಿಕ ಪೂಜೆಯು ಅದ್ದೂರಿಯಾಗಿ ನಡೆಯುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ಬೆಂಕಿಯ ಕಾಳಗ ಇಲ್ಲಿನ ಮತ್ತೊಂದು ವಿಶೇಷ. ನಿತ್ಯವೂ ಅನ್ನದಾಯಕ ಸಂತರ್ಪಣೆ ಎಲ್ಲರಿಗೂ ನೀಡಲಾಗುತ್ತೆ. ಅಕ್ಕಪಕ್ಕದ ಊರಿನ ಮಕ್ಕಳಿಗೆ ಅಕ್ಷರ ವಿದ್ಯಾಭ್ಯಾಸ ಇಲ್ಲಿ ನೀಡಲಾಗುತ್ತದೆ. ಈ ಕ್ಷೇತ್ರ ಕಟೀಲೇಶ್ವರಿ ಎಂಬ ಕ್ಷೇತ್ರಕ್ಕೂ ತುಂಬ ಮಾಹಿತಿಯನ್ನು ನೀಡಿದ್ದೇನೆ. ಯಾರೆಲ್ಲ ಕಟೀಲೇಶ್ವರಿ ದುರ್ಗಾ ಪರಮೇಶ್ವರಿನ ಇಷ್ಟಪಡ್ತೀರಾ, ಪ್ಲೀಸ್ ಕಮೆಂಟಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಕಮೆಂಟ್ಸ್ ಮಾಡಿ. ಆ ಅಮ್ಮ ನಿಮ್ಮ ಮನೆಗೆ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಅಂತ ಆ ಕಟೀಲೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇನೆ. ಸ್ವಾಮಿ ಕಟೀಲೇಶ್ವರಿ. ಓಂ ಶ್ರೀ ದುರ್ಗಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ.
ಜೈ ಕರ್ನಾಟಕ.